ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಾಗಿರೋ ಮನೆಯಲ್ಲೇ ನಾವು ರೆಸ್ಟೋರೆಂಟ್ ಸ್ಟೈಲು ಬಟರ್ ನಾನ್ನ ಹೇಗೆ ರೆಡಿ ಮಾಡ್ಕೋಬೋದು ಅಂತೇಳಿ ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಹೋಗೋಣ. ಈಸ್ಟನ್ನ 1 ಟೇಬಲ್ ಸ್ಪೂನಷ್ಟು ತೊಗೊಳ್ಳೋಣ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಕರ್ಡ್ ಮೊಸರನ್ನ 1/4 ಲೀಟ್ರಷ್ಟು ತೊಗೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಮತ್ತು ಸಕ್ಕರೆಯನ್ನು ಹಾಕ್ಕೊಡೋಣ. ಸಕ್ಕರೆ ಸ್ವಲ್ಪ ಹಾಕಿದ್ರೆ ಸಾಕು. ಉಪ್ಪು ರುಚಿಗೆ ಇಷ್ಟ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆನೇ ಇದೆಯಲ್ಲ, ನಾವು ರೆಡಿ ಮಾಡಿಟ್ಟಿದ್ವಲ್ಲ ಈಸ್ಟ್ ಮಿಕ್ಸು, ಆ ಈಸ್ಟ್ ಮಿಕ್ಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಟ್ಟಾದ್ಮೇಲೆ ಒಂದು 3 ಕಪ್ಪಷ್ಟು ಮೈದಾನ ನಾವು ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಣ್ಣ ಕಪ್ಪಲ್ಲಿ 3 ಕಪ್ ಮೈದಾನ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅಥವಾ ನಿಮಗೆ ಸ್ವಲ್ಪ ಮೊಸರೇನೋ ಕಮ್ಮಿ ಅಂತ ಏನಾದರೂ ಅನಿಸಿದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಟ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಇಷ್ಟೇ ಫ್ರೆಂಡ್ಸ್, ಇದ್ರ ಮಿಕ್ಸರು ಇಷ್ಟೇ ಇದ್ರದ್ದು. ಇದನ್ನು ಕಂಪ್ಲೀಟಾಗಿ ನಾವು ಪರೋಟ ಹದಕ್ಕೆಲ್ಲ ಮಿಕ್ಸ್ ಮಾಡ್ತೀವಲ್ಲ, ಆ ಹದಕ್ಕೆ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲ್ನ ಬ್ರಷ್ ಮಾಡಿ ಮುಚ್ಚಿ ಇಟ್ಕೊಳ್ಳೋಣ. ಇದಾದಮೇಲೆ ಇವಾಗ ನೋಡಿ ಸ್ವಲ್ಪ ಉಬ್ಬು ಬಂದಿದೆ. ಇದು ತುಂಬ ಉಬ್ಬು ಬರುತ್ತೆ. ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ, ಹಂಗಾಗಿ ಸ್ವಲ್ಪ ಕಮ್ಮಿನೇ ಉಬ್ಬಿದೆ. ಸೊ ಇದನ್ನು ತೊಗೊಂಡು ಇವಾಗ ಬಾಲ್ಸ್ನ ರೆಡಿ ಮಾಡ್ಕೊಳ್ಳೋಣ. ನಾವು ಒಂದು 8-10 ಬಾಲ್ಸ್ ಆಗುತ್ತಿದ್ರಲ್ಲಿ. ಕೆಲವೊಬ್ಬರಿಗೆ ದಪ್ಪದಲ್ಲಿರೋ ನಾನ್ ರೋಟಿ ಇಷ್ಟ, ಅವಾಗ ಸ್ವಲ್ಪ ಬಾಲ್ಸನ್ನು ಸ್ವಲ್ಪ ದಪ್ಪ ಮಾಡಿದ್ರೆ ಆಯಿತು. ಕೆಲವೊಬ್ಬರಿಗೆ ತೆಳುವಾಗಿ ಇಷ್ಟ ಆಗುತ್ತೆ, ನಮಗೆ ತೆಳುವಾಗಿ ಇಷ್ಟ. ಸೊ ನಾವು ತೆಳುವಾಗಿರೋ ನಾನ್ ರೋಟಿ ಮಾಡ್ಕೊತಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಲಟ್ಟಿಸ್ಕೊಳ್ಳೋಣ. ನಾವೀಗ ಸ್ವಲ್ಪ ಪುಡಿನ ಕೊಟ್ಟು, ನಾನ್ ರೋಟಿ ಯಾವಾಗ ಲಟ್ಟಿಸ್ಕೋಬೇಕಾದ್ರೂ ರೌಂಡಾಗಿ ಲಟ್ಟಿಸ್ಕೋಬಾರ್ದು. ಸ್ವಲ್ಪ ಒಂದು ಲೆಂತಾಗಿ ಬರಬೇಕು, ಉದ್ದಕ್ಕೆ ಬರಬೇಕು. ಹೇಗೆ ಲಟ್ಟಿಸ್ಕೊಂಡ್ರೂ ಹೇಗೆ ಮಾಡಿದ್ರೂ ಟೇಸ್ಟ್ ಒಂದು ಇರುತ್ತೆ, ಬಟ್ ನಾನ್ ರೋಟಿ ಶೇಪು ಸ್ವಲ್ಪ ಉದ್ದಕ್ಕೆ ಇರುತ್ತೆ. ಸೊ ನಾವು ಅದೇ ಥರನೇ ಮಾಡ್ಕೊಳ್ಳೋಣ. ಈಗ ಹಳೇ ತವ ಯಾವುದಾದ್ರೂ ಇದ್ದರೆ ಆ ತವಕ್ಕೆ ಈ ಥರ ಹಾಕ್ಕೊಡೋಣ. ಅದಾದಮೇಲೆ ಒಂದು ಸೈಡ್ ಕಂಪ್ಲೀಟಾಗಿ ಬೆಂದು ಈ ಥರ ಬರ್ತಿದೆ ಅಂದಾಗ ಬಟರ್ನ ಸ್ವಲ್ಪ ಈ ಥರ ಬ್ರಷ್ ಮಾಡಿಕೊಡೋಣ. ಬಟರ್ ಬ್ರಷ್ ಮಾಡಿಕೊಟ್ಟಾದ್ಮೇಲೆ ಅದ್ರ ಮೇಲೆ ನಾವು ಇದು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಚಿ ಅದ್ರ ಮೇಲೆ ಹಾಕ್ಕೊಡೋಣ. ಅದಾದಮೇಲೆ ಇನ್ನೊಂದು ಸೈಡಲ್ಲಿ ಒಂದು ಗ್ರಿಲ್ಲರ್ನ ಇಟ್ಕೊಂಡು ಈ ಥರ ನಾವು ಇದನ್ನು ಸುಟ್ಕೊಳ್ಳೋಣ. ಅದೇ ಥರನ ಇವಾಗ ನೆಕ್ಸ್ಟ್ ನಾನ್ ರೋಟಿನೂ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಸೇಮ್ ಪ್ರೊಸೆಸ್ ಅದೇ ಥರನೇ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರೋ ತುಂಬಾ ಟೇಸ್ಟಾಗಿರೋ ನಾನ್ ರೋಟಿ ರೆಡಿಯಾಗಿದೆ. ಇದು ಪಾಲಕ್ ಪನ್ನೀರ್, ಇಲ್ಲಾಂದರೆ ಏನು ಚಿಕನ್ ಇರುತ್ತಲ್ಲ, ಪೆರಿ ಚಿಕನ್, ಗ್ರಿಲ್ಡ್ ಚಿಕನ್, ಆ ಥರ ಏನಾದರೂ ಚಿಕನ್ ಅದ್ರ ಜೊತೆ ಮೈನೀಸನ್ನು ತೊಗೊಂಡು ತುಂಬಾ ಟೇಸ್ಟಾಗಿರುತ್ತೆ. ನಮಗೆ ಪಾಲಕ್ ಪನ್ನೀರ್ಗಿಂತನೂ ತುಂಬ ಇದ್ರ ಜೊತೆ ಟೇಸ್ಟ್ ಅನಿಸಿರೋದು ಪೆರಿ ಚಿಕನ್ನು
ಮೈನೀಸು. ನಾವು ಅದೇ ಮಾಡಿದ್ದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಪೆರಿ ಪೆರಿ ಚಿಕನ್ ರೆಸಿಪಿನೂ ಹಾಕ್ತೀವಿ. ಸೊ ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಾಗಿರೋ ಒಂದು ರೆಸಿಪಿ ಇದು. ಡಿಫ್ರೆಂಟಾಗಿ ಮನೆಯಲ್ಲಿ ಯುನೀಕಾಗಿ ಮಾಡೋ ಒಂದು ರೆಸಿಪಿ. ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.